ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬೇರೆ ಇವತ್ತು ರವಿವಾರ ಬೆಳಗ್ಗೆ ಟೈಮ್ 8:30 ಯಾಕೆ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕೆ ಏನೈತಿಲ್ಲ ಅವಲಕ್ಕಿ ಮಾಡೋಣಂತ. ಫಸ್ಟಿಗೆ ಅವಲಕ್ಕಿನ ತೊಯ್ಸಿಟ್ರೈತಂತ. ಅವಲಕ್ಕಿ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಅದನ್ನ ಕ್ಲೀನ್ ಮಾಡಿಕೊಂಡು ತೊಯ್ಸಿಟ್ರೈತ್ರಿ. ಅದ್ರ ಫಸ್ಟಿಲ್ಲ ನಾನು ಎಲ್ಲದಕ್ಕೂ ಒಂದು ಡಬ್ಬಿನ ಯೂಸ್ ಮಾಡ್ತಿದ್ರಿ. ಇತ್ತೀಚೆಗೆ ಏನೈತಿಲ್ಲ ಡಬ್ಬಿನೂ ಜಾಸ್ತಿ ಇಲ್ಲ, ಮತ್ತು ಅದಕ್ಕಿಂತ ಬೆಸ್ಟ್ ಏನು ಪಾಕೆಟ್ ಒಳಗೆ ತಂದಿರ್ತೀವಲ್ಲ ಅದನ್ನ ಎಷ್ಟು ಬೇಕು ಅಷ್ಟು ತೊಗೊಂಡ್ಬಿಟ್ಟು ಅಂದರೆ ಕೆಲವೊಂದು ಈ ಥರ ಮಾಡೋದ್ರಿ. ಅದನ್ನ ಉಳಿದಕ್ಕೆ ಕ್ಲಿಪ್ ಹಾಕಿ ಇಟ್ಬಿಡ್ತೀನಿ, ಮತ್ತು ಬೇಕಂದಾಗ ಯೂಸ್ ಮಾಡೋಕೆ ಬರುತ್ತೆ. ಅಂದರೆ ಎಲ್ಲದಕ್ಕೂ ಡಬ್ಬಿ ತೊಗೊಂಡ್ಬಿಟ್ರೆ ಅದು ಜಾಸ್ತಿ ಆಗ್ಬಿಡ್ತಾವೆ. ಮತ್ತು ಬಾಡಿಗೆ ಮನೆಯೊಳಗೆ ಕಷ್ಟನೇ ರೀ ಅವನ್ನೆಲ್ಲ ಮೇಂಟೈನ್ ಮಾಡೋದು. ಹೀಗಿದ್ರೆ ಫಸ್ಟಿಗೆ ಅವಲಕ್ಕಿನ ಕ್ಲೀನ್ ಮಾಡಿಕೊಂಡು ಒಂದೆರಡು ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೋಡ್ರಿ. ಅಂದರೆ ಅವಲಕ್ಕಿ ಮಾಡೋಕ್ಕಿಂತ ಮುಂಚೆನೇ ಫಸ್ಟಿಗೆ ಏನಿಲ್ಲ ಒಂದೆರಡು ಸಲ ತೊಳೆದು ಇಟ್ಬಿಟ್ರೆ ಅವಲಕ್ಕಿನೂ ಬಿಡಿ ಬಿಡಿಯಾಗಿ ಮತ್ತು ಸಾಫ್ಟಾಗಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಅವಲಕ್ಕಿ ಮಾಡೋಕ್ಕಿಂತ ಮುಂಚೆ ಒಂದು 5-10 ನಿಮಿಷ ಆದ್ರೂ ತೊಳೆದಿಡಬೇಕು. ಅವಾಗ ಅವಲಕ್ಕಿ ಚಲೋ ಆಗ್ತೈತೆ ನೋಡ್ರಿ. ಈಗಿದ್ರೆ ಅವಲಕ್ಕಿ ತೊಯ್ಸಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ತಿದ್ರಿ. ಆದರೆ ಕೆಲವೊಂದು ಸಲ ಹಾಕ್ತೀನಿ, ಕೆಲವೊಂದು ಸಲ ಹಾಕಂಗಿಲ್ಲ ರೀ. ಆದರೆ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಅವಲಕ್ಕಿ ಆಗಲಿ ಉಪ್ಪಿಟ್ಟಾಗಲಿ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ. ಇವತ್ತು ಹಸಿ ಬಟಾಣಿನೂ ಹಾಕಿ ಮಾಡೋಣಂತೆ. ಹಸಿ ಬಟಾಣಿ ಎಷ್ಟು ಬೇಕಷ್ಟು ತೊಗೊಂಡ್ಬಿಟ್ಟು ತೊಳ್ಯಾಕೆ ಹೋಗಿದ್ದೆ. ಈ ಕಡೆ ಶೇಂಗಾನು ಹೊರ್ಯಾಕೆ ಇಟ್ಟಿದ್ದೆ ರೀ, ಸ್ವಲ್ಪ ಹೊತ್ಬಿಟ್ಟು ನೋಡ್ರಿ. ಹಿಂಗೆ ಆಗುತ್ತೆ ಕೆಲವೊಂದು ಸಲ. ಅಂದರೆ ಶೇಂಗಾ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಂದ್ರೆ ಅವನ್ನ ಹುರಿದು ಎತ್ತಿಟ್ಟು ಆಮೇಲೆ ಹಾಕಕ್ಕೂ ಬರೋತ್ರಿ. ನಾನು ಹೊತ್ತಾಕತ್ತಿದ್ದು ಅಂತ ಹಂಗೆ ಬಟಾಣಿನ ಫ್ರಿಜ್ ಒಳಗೆ ಇಟ್ಟಿರ್ತೀನಿಲ್ಲ, ಅವನ್ನ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿಬಿಟ್ರೆ ಜಲ್ದಿ ಹುರಿತಾವಂತೆ. ಬಟಾಣಿ ಹಾಕಿ ಎರಡು ಹುರಿದು ಸೈಡಿಗೆ ಸರಿಸಿದೇನು ರೀ. ಅದೇ ಎಣ್ಣೆ ಒಳಗನ ಜೀರಿಗೆ ಸಾಸ್ಬಿ ಮತ್ತು ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ರೀ. ಅಂದರೆ ಇವಾಗ ಥಂಡಿ ಒಳಗಂತೂ ಶುಂಠಿ ಬೆಳ್ಳುಳ್ಳಿ ಅಡುಗೆಗೆ ಬಳಸೋದು ಒಳ್ಳೆಯದ್ರಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿನೂ ಹಾಕಿದ್ದೀನಿ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಆಮೇಲೆ ಅವಲಕ್ಕಿಗೂ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಈಗ ಉಳ್ಳಾಗಡ್ಡಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಉಳ್ಳಾಗಡ್ಡಿ ಉಪ್ಪು ಆಗ್ಬಿಡ್ತಾವೆ, ಮತ್ತು ತಿನ್ನೋ ಮುಂದಾಗ ಜಾಸ್ತಿ ಉಪ್ಪು ಹತ್ತುತ್ತೆ. ಅದಕ್ಕಾಗಿ ಸ್ವಲ್ಪ ಉಪ್ಪನ್ನು ಉಳ್ಳಾಗಡ್ಡಿ ಹುರಾಮ್ದಾಗ ಹಾಕಬೇಕು. ಆಮೇಲೆ ಅವಲಕ್ಕಿ ಏನು ತೊಯ್ಸಿಟ್ಟಿರ್ತೀವಲ್ಲ ಅದಕ್ಕೆ ಉಪ್ಪು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿ ಮಾಡಿಬಿಟ್ರೆ ಅದು ಸರಿಯಾಗಿ ಉಪ್ಪು ಹತ್ತುತ್ರಿ ಮತ್ತು ಟೇಸ್ಟ್ನೂ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡೋದು. ಉಳ್ಳಾಗಡ್ಡಿ ಮತ್ತು ಬಟಾಣಿ ಶೇಂಗಾ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೊಯ್ಸಿಟ್ಟಿದ್ದ ಅವಲಕ್ಕಿನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು 1-2 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಡ್ಬೇಕ್ರಿ. ಆವಾಗ ಅವಲಕ್ಕಿ ಸಾಫ್ಟಾಗೆ ಬರುತ್ತೆ. ನಾನು ಹಾಗೆ ಮಾಡಿದ್ರಿ. ಸ್ವಲ್ಪ ನೀರು ಚುಮ್ಕಿಸ್ಬಿಟ್ಟು 1-2 ನಿಮಿಷ ಸಣ್ಣ ಉರಿಯೊಳಗೆ ಮುಚ್ಚಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರಾಯ್ತು. ಮಸ್ತಾಗೆ ಇವತ್ತು ಬಟಾಣಿ ಅವಲಕ್ಕಿ ರೆಡಿ ಆಗೈತೆ ನೋಡ್ರಿ. ಅಂದ್ರೆ ಬಟಾಣಿ ಜಾಸ್ತಿ ಹಾಕ್ಬೋದಿತ್ತು. ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಏನು ಬರೀ ಎಲ್ಲ ಇದನ್ನ ತುಂಬಿ ಅವಲಕ್ಕಿ ಎಲ್ಲೈತಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಇಷ್ಟ ಆಗುತ್ತೆ ಕರೆ, ಹಾಗಾಗಿ ಸ್ವಲ್ಪನ ಬಟಾಣಿ ಆ್ಯಡ್ ಮಾಡಿದ್ದು. ಟೇಸ್ಟ್ ಆಗುತ್ತೆ, ಸ್ವಲ್ಪ ಡಿಫ್ರೆಂಟಾಗಿಯೇ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ದೇವ್ರಿಗೆ ಒರೆಸೋ ಟವಲ್ನು ಭಾಳ ಹೊಲಸಾಗಿದ್ದು ಅಂದ್ರೆ ನಾನು 2 ತಿಂಗಳಿಗೊಮ್ಮ 3 ತಿಂಗಳಿಗೊಮ್ಮ ತೊಳಿತಾ ಇರ್ತೀನಿ ರೀ. ಅಂದರೆ ಸ್ವಲ್ಪ ಎಣ್ಣೆ ಜಿಡ್ಡು ಎಲ್ಲ ಆಗಿರ್ತೈತಿಲ್ಲ, ಹಾಗಾಗಿ ಈ ರೀತಿ ಮಾಡೋದು. ಇದು ಒಂದು ಟವಲ್ ಏನೈತಿಲ್ಲ ವಿಗ್ರಹ ಮತ್ತು ಒರ್ಸಕ್ಕಂತ ಇಟ್ಟಿರ್ತೀನಿ. ಒಂದು ಟವಲ್ ಏನೈತಿಲ್ಲ ದೇವ್ರ ಕಟ್ಟಿ ಮತ್ತು ನಾವು ದೀಪನ ಹಿಂಡ್ಬಿಟ್ಟು ಕೈನ ತಲೆಗೆಲ್ಲ ಒರೆಸ್ಕೊತಾರೆ ಕೆಲವೊಬ್ಬರು. ಆ ಥರ ಮಾಡೋಕ್ಕೆ ಹೋಗಬಾರ್ದು, ಆ ಥರ ಒರೆಸ್ಕೊಂಡು ಬಾರ್ದಂತಾರೆ. ಅದಕ್ಕಾಗಿ ಒಂದು ಟವಲ್ ಅಥವಾ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ರೆ ಆಗುತ್ತೆ. ಹಾಗಾಗಿ ನಾವು ಒಂದು ಟವಲ್ ಇಟ್ಟಿರ್ತೀನಿ ಕೆಳಗಡೆ ಕಟ್ಟಿ ಒರ್ಸಕ್ಕೆ. ಮತ್ತು ನಾವು ದೀಪನ ಹಿಂಡ್ಬಿಟ್ಟು ಅಂದರೆ ಹಚ್ಚ ಮುಂದಾಗ ಅದು ಸ್ವಲ್ಪ ಎಣ್ಣೆ ಹಿಂಡ್ಬಿಟ್ಟು ಹಚ್ತೀವಲ್ರಿ ಅವಾಗ ಕೈ ಕಪ್ಪಾಗಿರ್ತೈತಿ. ಹಾಗಾಗಿ ಅದನ್ನ ಟವಲ್ಕನ್ನ ಒರೆಸ್ಕೋಬೇಕಾಗುತ್ತೆ. ಅದು ಭಾಳ ಜಿಡ್ಡಾಗಿರ್ತೈತೆ ರೀ. ಹಂಗೆ ತೊಗೊದ್ಬಿಟ್ರೆ ಅದು ಹೋಗಂಗಿಲ್ಲ. ಅದಕ್ಕಾಗಿ ನಾನು ಬಿಸಿನೀರಿಗೆ ಸ್ವಲ್ಪ 1 ಚಮಚದಷ್ಟು ಅಡುಗೆ ಸೋಡಾ ಮತ್ತು 1 ಚಮಚದಷ್ಟು ನಾವು ಅರ್ಬಿ ತೊಳ್ಯಾಕೆ ಏನು ಸೋಪ್ ಪುಡಿ ಯೂಸ್ ಮಾಡ್ತೀವಲ್ಲ ಆ ಪುಡಿನ ಹಾಕಿ ಒಂದು 5 ನಿಮಿಷ ಇಟ್ಟು ಅದನ್ನ ತೊಳೆದ್ರಾಯ್ತು. ಸ್ವಚ್ಛ ಆಗ್ತಾವೆ ನೋಡ್ರಿ. ತೊಳೆದು ಹಾಕಿದ್ದೀನಿ. ಎಷ್ಟು ಸ್ವಚ್ಛಾಗಿ ಎಷ್ಟು ಜಿಡ್ಡಾಗಿದ್ದು. ಈಗಿದ್ರೆ ಅದನ್ನೆಲ್ಲ ತೊಳೆದು ಹಾಕಿ ಚಹಾ ಮಾಡ್ಕೊಂಡು ಚಹಾ ಕುಡಿದ್ಬಿಟ್ಟು ಇನ್ನೊಂದು ಕೆಲಸ ಮಾಡ್ಬೇಕಂತ ನೆನಪಾಯ್ತಾ ಮತ್ತು ಅದನ್ನ ರೆಡಿ ಮಾಡಕ್ಕಂತಿದ್ದು ನೋಡ್ರಿ. ಅಂದರೆ ನಮ್ಮ ತಂಗಿ ಮನೆಯಿಂದ ಬರಬೇಕಾದ್ರೆ ಇದು ಪ್ಲ್ಯಾಂಟ್ ಅಂದರೆ ಗಿಡ ತಂದಿದ್ದಾರೆ. ಇದು
ಮನಿ ಪ್ಲ್ಯಾಂಟ್ ಹೆಂಗೆ ನಾವು ಕಟ್ ಮಾಡಿಬಿಟ್ಟು ನೀರಾಗಿದ್ರೆ ಬೇರು ಬಿಡುತ್ತಲ್ಲ ಅದೇ ಥರ ಇದನ್ನೂ ಹಂಗೆ ನೋಡಿರಿ ತಂದಾಗ ಸ್ವಲ್ಪ ಮುರಿದ್ಬಿಟ್ಟು ನಾನು ನೀರೊಳಗೆ ಇಟ್ಟಿದ್ದೆ. ಒಂದು 15 ದಿವಸ ಆಯ್ತು ಅನಿಸುತ್ತೆ. ಯಾವ ಥರ ಬೇರು ಬಿಟ್ಟವು ಮತ್ತು ಚಿಗಾಕನೂ ಸ್ಟಾರ್ಟ್ ಆಗೈತಿ. ಇದು ಮನೆ ಒಳಗಾದ್ರೂ ಇಡ್ಬೋದು, ಮನೆ ಹೊರಗಾದ್ರೂ ಇಡ್ಬೋದು. ನೋಡೋಕೆ ಮಾತ್ರ ಬೆಸ್ಟ್ ಅನಿಸುತ್ತೆ, ಕಲರ್ಫುಲ್ಲಾಗಿನೂ ಇರುತ್ತೆ. ಹಾಗಾಗಿ ಹಚ್ಚೋಣ ಅಂತೇಳಿ ತಂದಿದ್ದು. ಮನಿ ಪ್ಲ್ಯಾಂಟ್ನೂ ಅಷ್ಟೇ ರೀ, ಫಸ್ಟಿಗೆ ಕಟ್ ಮಾಡಿಬಿಟ್ಟು ನೀರೊಳಗೆ ಒಂದು 15-20 ದಿವಸ ಇಟ್ಟು ಆಮೇಲೆ ನಾವು ಮಣ್ಣೊಳಗಾದ್ರೂ ಹಚ್ಕೋಬೋದು, ನೀರೊಳಗಾದ್ರೂ ಹಚ್ಕೋಬೋದು. ಕೆಲವೊಬ್ಬರು ಕೇಳಾಕತ್ತಿದ್ರಿ ಮನಿ ಪ್ಲ್ಯಾಂಟ್ ಹೆಂಗೆ ಬೆಳೆಸ್ತೀರಂತೇಳಿ. ಇದೇ ರೀತಿ ನೋಡಿರಿ, ಸ್ವಲ್ಪ ಸಣ್ಣ ಸಣ್ಣ ಕಡ್ಡಿಗಳನ್ನು ಕಟ್ ಮಾಡಿ ನೀರೊಳಗಿಟ್ಟು ಆಮೇಲೆ ನಮ್ಗೆ ಮಣ್ಣೊಳಗಾದ್ರೂ ಹಚ್ಬೋದು, ಇಲ್ಲ ಹಂಗೆ ನೀರೊಳಗಾದ್ರೂ ಇಡ್ಬೋದು. ಇಲ್ಲೇನು ಕೆಳಗಡೆ ಇಟ್ಟಿನಲ್ರಿ ಅದನ್ನ ನೀರೊಳಗನೆ ಇಟ್ಟಿದ್ದು. ಮತ್ತು ಇಲ್ಲೇನು ಮ್ಯಾಲೆ ಇಟ್ಟಿನಲ್ಲ ಮನಿ ಪ್ಲ್ಯಾಂಟ್ ರೀ, ಒಂದು 4 ಅವನ್ನ ಮಣ್ಣೊಳಗೆ ಹಚ್ಚಿದ್ದು ಪಾಟ್ ಒಳಗೆ ರೀ. ಅಂದರೆ ಒಂದು 2-3 ಕಡೆ ನಾನು ನೀರೊಳಗೆ ಇಟ್ಟಿದ್ದೀನಿ. ನೀರೊಳಗೆ ಇಟ್ಟಿದ್ದೀನಿ ಅಂತಲ್ಲ ಜಾಸ್ತಿ ಗ್ರೋತ್ ಆಗಂಗಿಲ್ಲ ರೀ ಜಲ್ದಿ. ಆದರೆ ಮಣ್ಣೊಳಗೆ ಹಚ್ಚಿದ್ದೀನಿ ಅಂತಲ್ಲ ಜಾಸ್ತಿ ಗ್ರೋತ್ ಆಗ್ತಾವೆ. ಅಂದರೆ ಬರೀ ಮಣ್ಣು ಒಳಗೆ ಹಚ್ಚೋಕ್ಕಿಂತ ಸ್ವಲ್ಪ ಉಸ್ಕು ಮತ್ತು ಸ್ವಲ್ಪ ಆಕಳ ಸೆಗಣಿ ಅಥವಾ ಯಾವುದಾದ್ರೂ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ಹಚ್ಬಿಟ್ರಾಯ್ತು. ಒಂದು 2-3 ವರ್ಷ ತನಕ ಅವಕ್ಕೇನು ಗೊಬ್ಬರ ಹಾಕೋದೇನು ಅವಶ್ಯಕತೆ ಬೀಳಂಗಿಲ್ಲ ರೀ, ಬರೀ ನೀರಷ್ಟು ಹಾಕಿದ್ರೆ ಸಾಕಾಗುತ್ತೆ. 2-3 ದಿವಸಿಗೊಮ್ಮೆ. ಅಂದರೆ ಇವಾಗ ಥಂಡಿ ಮತ್ತು ಮಳೆಗಾಲ ದಿವ್ಸನಾಗ 2-3 ದಿವಸಿಗೊಮ್ಮೆ ನೀರು ಹಾಕ್ಬೋದು. ಬೇಸಿಗೆಗಂತೂ ಡೈಲಿ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಹಾಕಿಬಿಟ್ರೆ ಆಗುತ್ತೆ. ಇದಕ್ಕೇನು ಜಾಸ್ತಿ ಮೇಂಟೆನ್ಸ್ನೂ ಇಲ್ಲ ಮತ್ತು ಜಾಸ್ತಿ ಕಷ್ಟನೂ ಇಲ್ಲ, ಸಿಂಪಲ್ಲಾಗೆ ಬೆಳೆಸ್ಕೋಬೋದು. ಅಂದರೆ ಕೇಳಿದ್ರಂತೆ ನಾನು ಹೇಳಿದೆ ಅಷ್ಟೇ ರೀ, ಮನಿ ಪ್ಲ್ಯಾಂಟ್ ಯಾವ ರೀತಿ ಬೆಳೆಸೋದಂತೇಳಿ. ಈ ಥರ ಬೆಳೆಸ್ಬಿಟ್ರೆ ಬೆಸ್ಟ್ ಬರ್ತಾವೆ ನೋಡಿರಿ, ಇದಕ್ಕೇನು ಜಾಸ್ತಿ ಕಷ್ಟನೇ ಇಲ್ಲ. ಈಗಿರ ಅದನ್ನು ಮಣ್ಣೊಳಗೆ ಹಚ್ಚಿದ್ದೀನಿ, ಸ್ವಲ್ಪ ನೀರೊಳಗೆ ಇಟ್ಟಿದ್ದೀನಿ. ಅಂದರೆ ಅದು ಮನಿ ಪ್ಲ್ಯಾಂಟ್ ಹೆಂಗೆ ಇನ್ನೇಗ ಅದು ಗಿಡ ಹಚ್ಚಾಕತ್ತಿದ್ದೆ ಅಲ್ರಿ, ಮನಿ ಪ್ಲ್ಯಾಂಟ್ ಥರನೇ ಅದು ಭೀ ಉದ್ದ ಕೈಗೆ ಚಿಗಿಯುತ್ತೆ. ಅಡುಗೆ ಮನೆಯೊಳಗೆ ಇಟ್ಟರೆ ಚೆಂದ ಕಾಣುತ್ತೆ ಮತ್ತು ಕಲರ್ಫುಲ್ಲಾಗಿನೂ ಇರುತ್ತೆ ಅಂತೇಳಿ ಹಚ್ಚಿದ್ದು. ಈಗಿದ್ರೆ ನಮ್ಮ ತನು ಪಾನಿಪುರಿ ಬಿಡಾಕತ್ತಿದ್ಲು ಮತ್ತು ಒಂದು ಡಿಮ್ಯಾಂಡ್ ಇಟ್ಟಿದ್ಲು, ಹೊರಗಡೆ ಹೋಗೋದು ಇಲ್ಲಾಂದ್ರೆ ಮನೆಯೊಳಗೆ ಪಾನಿಪುರಿ ಆದ್ರೂ ಮಾಡೋದಂತೇಳಿ. ಆಯ್ತು ಮಾಡು, ನಂದೇನು ಹೋಗುತ್ತೆ, ಬರೀ ಪುರಿ ಅಷ್ಟೇ ಮಾಡಿಕೊಟ್ನಂತೆ. ಹಿಟ್ಟು ಕಲಸಿಟ್ಟಿದ್ಲು, ನಾನು ಪುರಿ ಮಾಡಿಕೊಟ್ಟೆ ರೀ. ತನು ಪಾನಿ ಮತ್ತು ಇದು ಬಟಾಟಿ ಈ ಥರ ಪಲ್ಯ ಮಾಡಿದ್ಲು. ಸೇವ್ ಅಷ್ಟು ಮಾಡಂತ ಅನ್ನಕತ್ತಿದ್ಲು. ಈಗೇನು ಬಿಡವ ಬ್ಯಾಸರು ಬಂದೈತೆ ಅಂತ ಅಂದ್ಕೊಳ್ಳೆ ಬರೀ ಇಷ್ಟ ಮಾಡಿಬಿಟ್ಟು ನಾನು ತಾನು ಪಾನಿಪುರಿ ತಿನ್ನಾಕತ್ತೀವಿ ನೋಡಿರಿ. ನನ್ನ ಮಗಳಿಗೆ ಏನು ಕೊಡ್ಲಿಕ್ಕೆ ಅಷ್ಟೇ ಇತ್ತು, ಪಾನಿಪುರಿ ಕೊಟ್ಬಿಟ್ರೆ ಸಾಕು ನೋಡಿರಿ ಡೈಲಿ. ಹಾಗಾಗಿ ಡೈಲಿ ಮಾಡಿಕೊಟ್ರೂ ಬ್ಯಾಸರ ಆಗಂಗಿಲ್ಲ. ಆದರೆ ಜಾಸ್ತಿ ತಿನ್ನೋದು ಒಳ್ಳೇದಲ್ಲಲ್ರಿ ಡೈಲಿ ಅದನ್ನೇ. ಹಾಗಾಗಿ ಬೈತಾ ಇರ್ತೀನಿ. ಆದ್ರೂ ಇವತ್ತು ಸುಮ್ಮನೆ ಕೂಡಬೇಕಾಯ್ತು, ಇಬ್ಬರೇ ಇದ್ವಿ. ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಬಿಡು ನಮ್ಮಸ್ಲಿಂದ, ಮತ್ತು ಅವ್ರಿಗೆ ಯಾಕೆ ಮನಸ್ಸು ನೋವು ಮಾಡೋದಂತ ನಾನು ಪಾನಿಪುರಿನೇ ತಿನ್ನಕತ್ತಿದ್ದೆ. ಇವತ್ತು ಮಧ್ಯಾಹ್ನ ಊಟ ಇದನ್ನ ನೋಡಿರಿ, ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ತನು ಇಬ್ಬರೇ ಇದ್ದೀವಂತ ಪಾನಿಪುರಿ ತಿಂದು ಸುಮ್ಮನೆ ಕುಂತಿದ್ದೀವಿ. ಇವಾಗ ಟೈಮ್ 5:30 ಯಾಕೆ ಬಂದೈತೆ ನೋಡಿರಿ. ನಮ್ಮ ಮನೆಯವರು ಬಂದ ಕೂಡಲೇ ಫಸ್ಟಿಗಂತೂ ನಾಯಿಗಳಿಗೆ ಊಟ ಹಾಕಿರಂತ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರು. ಹಾಕಿರ್ತೀವಿ, ಆದರೆ ಇವತ್ತು ಮಧ್ಯಾಹ್ನ ಹಾಕಿಲ್ಲ ರೀ, ಬೆಳಗ್ಗೆ ಅಷ್ಟೇ ಹಾಕಿದ್ದು. ಹಂಗಾಗಿ ಮುಂದಾಗ ಬಿಸ್ಕೆಟ್ ತಂದಿದ್ರು. ಅಂದರೆ ನಮ್ಮ ಮನೆಯೊಳಗೆ ಮನುಷ್ಯರ್ಕಿಂತ ಪ್ರಾಣಿಗಳಿಗೆ ಜಾಸ್ತಿ ಇಷ್ಟಪಡೋದು. ಮನು ಆದರೂ ಅಷ್ಟೇ ರೀ, ತನು ಆದರೂ ಅಷ್ಟೇ ರೀ. ನಾವು ಇಷ್ಟಪಡ್ತೀವಿ, ಬಟ್ ಜಾಸ್ತಿ ಏನಿಲ್ಲ. ಅಂದರೆ ಎಷ್ಟು ಬೇಕು ಅಷ್ಟೇ ಪಡೋದು. ಆದರೆ ನಮ್ಮ ಮನೆಯೊಳಗೆ ನಮ್ಮ ಮನು ಮತ್ತು ನಮ್ಮ ಮನೆಯವರು ಭಾಳ ಇಷ್ಟಪಡ್ತಾರೆ ಪ್ರಾಣಿಗಳಿಗೆ. ಇಷ್ಟಪಡೋಕ್ಕಿಂತಲೇ ಅವು ಹೊಟ್ಟೆ ನೋಡ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ಪ್ರಾಣಿ ಹೊಟ್ಟೆಗೆ ಹಾಕಿಬಿಟ್ರೆ ನಮ್ಗೆ ಪ್ರೀತಿ ಮಾಡೋದಲ್ಲ. ಹಾಗಾಗಿ ಆದಷ್ಟು ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿಗಳಿಗೆ ಊಟಕ್ಕೆ ಹಾಕೋದು ನಮಗೂ ಒಂದು ಖುಷಿ ಕೊಡುತ್ತೆ ಮತ್ತು ಅವಕ್ಕೂ ಒಂದು ಖುಷಿ ಆಗುತ್ತಲ್ರಿ. ಹಾಗಾಗಿ ಆದಷ್ಟು ಎಲ್ಲರೂ ಅದೇ ಥರ ಒಳ್ಳೆ ಕೆಲಸ ಮಾಡಿಬಿಟ್ರೆ ಯಾವ ಜೀವಿನೂ ಉಪವಾಸ ಇರಂಗಿಲ್ಲಲ್ರಿ. ಈಗಿದ್ರೆ ನಮ್ಮ ಮನೆಯವರು ಬಂದಿದ್ರೆ ಹಾಗಾಗಿ ತಾನು ಚಹಾ ಮಾಡಾಕಿತ್ತಾಳು. ಅಂದರೆ ನಾನು ಸರಿ ಮಾಡಲ್ಲಂತ ಚಹಾ ಮುಸ್ಲಿಂ ನೀರು ಮಾಡ್ದಂಗೆ ಮಾಡ್ತೀನಂತ, ಅದಕ್ಕಾಗಿ ತಾನೇ ರೆಡಿ ಮಾಡಾಕತ್ತಿದ್ಲು. ಅಂದರೆ ನಾನು ಟೀ ಪುಡಿ ಸ್ವಲ್ಪ ಕಮ್ಮಿ ಹಾಕ್ತೀನಿ, ಅದಕ್ಕಾಗಿ ಆ ಥರ ಅಂತಾರೆ. ಮತ್ತು ಇವತ್ತು ರಾತ್ರಿ ಊಟಕ್ಕೆ ಏನೈತಲ್ಲ ಎಗ್ ಕರಿ ಮತ್ತು ಚಪಾತಿ ಮಾಡಿ ಕೊಡಬೇಕಂತ ನಮ್ಮ ಮನೆಯವರು ಎಗ್ನೂ ತಂದಿದ್ರು. ತನು ಇದ್ರೆ ಹಿಟ್ಟು ಕಲ್ಸಾಕಂತಾಳು, ನಾನು ಎಗ್ ಕರಿ ಮಾಡಿ ಚಪಾತಿ ಮಾಡ್ಬೇಕು ನೋಡಿರಿ. ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬಿಸಿಲಿಗೆ ಇಟ್ಟಿದ್ದಾರೆ. ಇವಾಗ ಅದು ಸರಿಯಾಗಿ ಒಣಗಂಗಿಲ್ಲಲ್ಲ, ತಣ್ಣ ಗಾಳಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೆ ನಾನು. ಅದು ಬೇರೆ ಎರಡೂ ಮಿಕ್ಸ್ ಮಾಡಿ ಇಟ್ಬಿಟ್ಟಾರಿತ್ತನು. ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಯಾವಾಗಾರ ಇಲ್ಲಾರ್ದಾಗ ಯೂಸ್ ಮಾಡೋಕೆ ಬರುತ್ತಂತ ಈ ರೀತಿ ಮಾಡಿದ್ದು. ಎರಡೂ ಗೊತ್ತಾಗಿಲ್ಲ ರೀ ಆಕೆಗೆ, ಎರಡೂ ಒಂದೇ ಅದಾವಂತೇಳಿ ಮಿಕ್ಸ್ ಮಾಡಿಬಿಟ್ಟಿದ್ಲು. ಹಾಗಾಗಿ ಮತ್ತೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸಪ್ರೇಟ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಟೆ ನೋಡಿರಿ. ಅಂದರೆ ಯಾವಾಗರೇ ನಾವು ಕಾಯಿಪಲ್ಯಕ್ಕೆ ಹೋಗ್ಲಾರ್ದಾಗ ಮತ್ತು ಅರ್ಜೆಂಟ್ ಇದ್ದಾಗ ಯೂಸ್ ಆಗುತ್ತಂತ ಇದ್ದಾಗನ ಸ್ವಲ್ಪ ಜಾಸ್ತಿ ಈ ಥರ ಒಣಗಿಸ್ಬಿಟ್ಟು ಇಟ್ಟಿರ್ತೀನಿ. ಈಗಿದ್ರೆ ರಾತ್ರಿ ಊಟಕ್ಕೆ ತನು ಹಿಟ್ಟು ಕಲಸಿಟ್ಟಿದ್ಲು. ಈಗಿದ್ರೆ ನಾನು ಗ್ರೀನ್ ಎಗ್ ಗ್ರೇವಿ ಮಾಡಾಕಂತೀನಿ ನೋಡಿರಿ. ಯಾರಿಗೆಲ್ಲ ಎಗ್ ತಿನ್ನೋಕೆ ಇಷ್ಟ ಇಲ್ಲ ಮತ್ತು ಯಾರೆಲ್ಲ
ಯಾರಿಗೆಲ್ಲ ಎಗ್ ಇಷ್ಟ ಆಗಂಗಿಲ್ಲ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ, ಅವರು ಪ್ಲೀಸ್ ದಯವಿಟ್ಟು ಈ ರೆಸಿಪಿ ಆಗಲಿ ನೋಡಕ್ಕೆ ಹೋಗ್ಬೇಡ್ರಿ. ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ, ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಿದ್ದೆ ಅಷ್ಟೇ ರೀ. ಇಷ್ಟ ಇರೋರು ಮತ್ತು ಅವ್ರಿಗೆ ಯೂಸ್ ಆಗೋರು ಖಂಡಿತ ನೋಡಿಬಿಟ್ಟು ನೀವು ಟ್ರೈ ಮಾಡಿರಿ. ಅಂದರೆ ಇದೇ ರೀತಿ ನಾವು ಎಗ್ ಹಾಕೋ ಬದಲಿ ಪನ್ನೀರ್ ಹಾಕಿಬಿಟ್ಟು ಮಾಡ್ಕೋಬೋದು. ಇಲ್ಲಾಂದರೆ ಕಡಲೆ ಹಿಟ್ಟಿಂದು ಅದನ್ನ ಏನಂತಾರೆ ಉದ್ದಕ್ಕೆ ಕಡಲೆ ಹಿಟ್ಟು ಕಲಸಿ ಉದ್ದಕ್ಕಾಗಿ ಮಾಡಿಬಿಟ್ಟು ಅದನ್ನ ಕಟ್ ಮಾಡಿ ಸ್ಟೀಮ್ ಒಳಗೆ ಬೆನೆಸಿ ಕಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಬೋದು. ಆದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಬಿಟ್ಟು ಮಾಡ್ಬೋದು. ಇದೇ ಥರ ಮಾಡಬೇಕಂತೇನಿಲ್ಲ, ಮಸಾಲೆ ಈ ರೀತಿ ಮಾಡ್ಕೋಬೋದು. ಈಗ ನಾನು ಎಣ್ಣೆ ಸ್ವಲ್ಪ ದಾಲ್ಚಿನ್ನಿ, ಲವಂಗ ಮತ್ತು ಏಲಕ್ಕಿ, ಧನಿಯಾ ಮತ್ತು ಎಲ್ಲ ಹಾಕಿಬಿಟ್ಟು ಪಲಾವ್ ಎಲೆ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಒಂದಿಷ್ಟು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಕೆಂಪಾಗೋ ಮಟ್ಟ ಉಳ್ಳಾಗಡ್ಡಿ ಈ ಥರ ಮೆತ್ತಗಾಗಿ ಹುರ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಪುದೀನ ಹಾಕಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬೇಕಂದ್ರೆ ಹಾಕಿ ಹುರ್ಕೋಬೋದು, ಇಲ್ಲ ಆಮೇಲೆ ರುಬ್ಬಾಮಟ ಹಾಕಿದ್ರು ನಡಿತೈತಿ. ನಾನು ಆಮೇಲೆ ಹಾಕಿದ್ದು. ಇವಾಗಲೂ ಹುರಾಮ್ದ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಹುರಿದ್ಬಿಟ್ರೂ ಬೆಸ್ಟ್ ಆಗುತ್ತೆ. ಈಗ ಇದನ್ನೆಲ್ಲ ಹುರಿದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ನೋಡಿರಿ. ಗ್ರೀನ್ ಮಸಾಲ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ, ಟೇಸ್ಟು ಇರುತ್ತೆ ಅಂತ ಈ ರೀತಿ ಟ್ರೈ ಮಾಡಿದ್ದು ನಾನು ಫಸ್ಟ್ ಟೈಮ್ ರೀ. ಈಗ ಅದನ್ನೆಲ್ಲ ಹುರಿದಿದ್ದು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು 6-7 ಗೋಡಂಬಿ ಹಾಕಿದ್ದೀನಿ. ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಅಷ್ಟೇ ರೀ. ಮತ್ತು ಬೇಕಂದರೆ ಟೊಮೆಟೊನೂ ಮಿಕ್ಸ್ ಮಾಡ್ಬೋದು. ನಾನು ಟೊಮೆಟೊ ಹಾಕಕ್ಕೆ ಹೋಗಿಲ್ಲ ರೀ. ಟೊಮೆಟೊ ಹಾಕಿಬಿಟ್ರೆ ಗ್ರೀನ್ ಮಸಾಲ ಅನ್ಸಂಗೆ ಇಲ್ಲ ರೀ, ಯಾಕಂದ್ರೆ ಅದು ರೆಡ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನೀಗ ಟೊಮೆಟೊ ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿಬಿಟ್ರೆ ಸರಿ ಹೋಗುತ್ತೆ. ಈಗ ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು 1 ಚಿಟಿಕೆಯಷ್ಟು ಹಿಂಗು, ಸ್ವಲ್ಪ ಬೇಕಂದ್ರೆ ಖಾರದ ಪುಡಿ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತ್ರಿ. ಅಂದರೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ರೆ ಹಾಕೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಖಾರ ಅನಿಸ್ತಾ ಹಾಗಾಗಿ ಸ್ವಲ್ಪ ಖಾರನ ಮಿಕ್ಸ್ ಮಾಡಿದ್ದು. ಈಗ ಹಿಂಗು, ಜೀರಿಗೆ ಮತ್ತು ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಇದೇನು ರುಬ್ಬಿಟ್ಟಿದ್ದೀವಲ್ರಿ ಮಸಾಲ, ಗ್ರೀನ್ ಮಸಾಲ ಅದನ್ನ ಹಾಕಿಬಿಟ್ಟು ಚಲೋತ್ನಾಗೆ 1-2 ನಿಮಿಷ ಬೆನ್ಸ್ಕೋಬೇಕಾಗೋದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ. ಆಮೇಲೆ ಏನೈತಿಲ್ಲ ನಾವು ಮಿಕ್ಸರ್ ಜಾರಿಗೆ ನೀರು ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಗ್ರೇವಿಗೆ ನೀರು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಬೇಕಂದ್ರೆ ಸ್ವಲ್ಪ ನೀವು ಬೆಲ್ಲನೂ ಹಾಕ್ಬೋದು. ಅಂದರೆ ನಾನು ಹುಳಿ ಜಾಸ್ತಿ ಹಾಕಿಲ್ಲ ಅಂತ ಬೆಲ್ಲ ಹಾಕಿಲ್ಲ ರೀ. ಸ್ವಲ್ಪ ಇದು ಮಸಾಲ ಕೊಟ್ಟಿಲ್ಲ ತನೂ ಇದನ್ನ ಹಾಕ್ರಿ ಮಮ್ಮಿ ಅಂತೇಳಿ, ಆದರೆ ಅದನ್ನೇನು ಅಷ್ಟು ಸರಿ ಇದ್ದಿದ್ದಿಲ್ಲ ರೀ, ತನೂ ಹಾಕಂದಿಲ್ಲ ಅಂತ ಹಾಕಿದಷ್ಟು ಹಾಕೋ ಅವಶ್ಯಕತೆನೇ ಇಲ್ಲ. ಈಗ ಲಾಸ್ಟಿಗೆ ಅದನ್ನ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಎಗ್ಗನ್ನು ಒಡೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ 3-4 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಅಂದರೆ ಅದು ಮಿಕ್ಸ್ ಮಾಡೋಕ್ಕೆಲ್ಲ ಹೋಗಬಾರ್ದು, ಜಸ್ಟ್ ಒಡೆದ್ಬಿಟ್ಟು ಹಾಗೆ ಹಾಕಿ ಮುಚ್ಚಿ ಕುದಿಸ್ಬೇಕಾಗುತ್ತೆ. ನನಗೆ ಎಗ್ ಒಡೆದು ಹಾಕೋಕ್ಕೆ ಬರಲಾಗಿತ್ತು. ನನ್ನ ಮಗಳಿದ್ರೆ ನಿಮ್ಗೇನು ಬರುತ್ತೆ ಎಗ್ ಒಡ್ಯಾಕೆ ಬರೋಂಗಿಲ್ಲ ಅಂತೇಳಿ ನಾನೇ ಹಾಕ್ತೀನಿ ಸರಿ ಅಂತ ಹಾಕಾಕತ್ತಿದ್ಲು ನೋಡ್ರಿ. ಅಂದರೆ ಅದನ್ನ ಹಾಕಿಬಿಟ್ಟು ಹಾಗೆ ಬಿಟ್ಟು ಬಿಡಬೇಕು, ಅಲ್ಲೇ ಕುದ್ದು ಅದು ಸರಿ ಹೋಗುತ್ತೆ. ಇಲ್ಲಾಂದ್ರೆ ನಾವು ಸಪ್ರೇಟಾಗಿ ಕುದಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಆ ಥರನೂ ಕುದಿಸಿ ಆ ಥರನೂ ಮಾಡ್ಕೋಬೋದು, ಇಲ್ಲ ಈ ಥರನೂ ಮಾಡ್ಕೋಬೋದು. ಈ ರೀತಿ ಮಾಡಿಬಿಟ್ರೆ ಜಲ್ದಿನೂ ಆಗುತ್ತಲ್ರಿ. ಮತ್ತು ಕುದಿಸಿ ಸಪ್ಪಿ ತೆಗೆದು ಮತ್ತು ಇದಕ್ಕೆ ಹಾಕೋಕ್ಕಿಂತ ಡೈರೆಕ್ಟಾಗಿ ಹಾಕಿಬಿಟ್ರೆ ಒಂದು 3-4 ನಿಮಿಷ ಒಳಗಡೆ ಕುದ್ಬಿಡುತ್ತೆ. ನಾನು ಹಾಕಿಬಿಟ್ಟು ಮಿಕ್ಸ್ ಮಾಡ್ದೇ ಮುಚ್ಚಿಟ್ಟಿದ್ದೆ ರೀ. ಒಂದು 3-4 ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡಿದ್ದೆ ರೀ. ಫೈನಲಿ ಈ ಥರ ಗ್ರೇವಿ ರೆಡಿ ಆಗೈತೆ ನೋಡಿರಿ. ಆಲ್ರೆಡಿ ಊಟ ಸ್ಟಾರ್ಟ್ ಆಗೈತಿ ನಮ್ಮ ಮನೆಯವ್ರದ್ದು ಮತ್ತು ತನೊಂದ್ರಿ. ನನಗೇನು ಎಗ್ ಇಷ್ಟ ಆಗಂಗಿಲ್ಲ ರೀ, ಆದರೆ ನಮ್ಮ ಮನೆಯವ್ರು ತಿನ್ನಂತ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಇವತ್ತು ತಿನ್ನಾಕತ್ತಿದ್ರಿ. ನಂಗೆ ರೊಟ್ಟಿ, ಪಲ್ಯ, ಚಟ್ನಿ ಅದನ್ನೇ ಜಾಸ್ತಿ ಇಷ್ಟ ಆಗೋದು. ಆದರೆ ಮಕ್ಕಳು ಮತ್ತು ಗಂಡಿಗೆ ಇಷ್ಟ ಆಗಿಬಿಟ್ರೆ ಮಾಡಿ ಕೊಡಲೇಬೇಕಲ್ರಿ. ಹಂಗಾಗಿ ಇವತ್ತು ಈ ಥರ ಮಾಡಿದ್ದು ಟೇಸ್ಟ್ನೂ ಚಲೋ ಆಗಿತ್ತು ನೋಡಿರಿ. ನೀವು ತಿನ್ನೋದಿದ್ರೆ ಖಂಡಿತ ಟ್ರೈ ಮಾಡಿರಿ. ಈಗಿದ್ರೆ ಮಸ್ತಾಗೆ ಚಪಾತಿ ಮತ್ತು ಎಗ್ ಮಸಾಲ ತಿನ್ನಾಕತ್ತಿದ್ದು ನೋಡಿರಿ. ನನಗೆ ಹಸು ಇದ್ದಿತ್ತಿಲ್ಲ, ನಾನು ಒಲ್ಲಂತ ಅಂದ್ಕೊಡ್ಲಿ ನಮ್ಮ ಮನೆಯವರು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಬರೀ ನೀ ಹಿಂಗೆ ಮಾಡ್ಕೊತ ಕುಂದ್ರತಿ, ಸ್ವಲ್ಪ ತಿನ್ನಂತ ಅಂದ್ಕೊಡ್ಲಿ ಮತ್ತೊಂದು ಸ್ವಲ್ಪ ಒಂದು ಚಪಾತಿ ಸ್ವಲ್ಪ ರೈಸ್ ತಿನ್ನಾಕಂತೀನಿ ನೋಡಿರಿ. ಬರೀ ಮತ್ತು ಊಟ ಮಾಡೋದು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗ್ತೈತಿ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಅಂದರೆ ಭಾಳ ಜನ ಮನೆ ಇಡೋದಾಗಂತೂ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಕಮೆಂಟ್ ಹಾಕಿರಿ. ನನಗಂತೂ ಜಾಸ್ತಿ ಖುಷಿ ಆಗೈತೆ ನೋಡಿರಿ. ನಿಮ್ಮ ಕಮೆಂಟ್ ಎಲ್ಲ ಓದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿತ್ತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಯಾರೆಲ್ಲ ಒಳ್ಳೆ ಕಮೆಂಟ್ ಹಾಕಿರಿ. ಮತ್ತು ನನಗಂತೂ ಜಾಸ್ತಿ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ರೀ. ಈಗಿದ್ರೆ ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋನ್ರಿ. ನಿಮ್ಮಂಥ ಸಬ್ಸ್ಕ್ರೈಬರ್ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ನನಗೆ ಒಂದು ಒಳ್ಳೆ ಕುಟುಂಬ ಸಿಕ್ಕಷ್ಟೇ ಜಾಸ್ತಿ ಖುಷಿ ಆಗೈತಿ. ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತೆ ಸಿಗೋಣ್ರಿ. ಬಾಯ್ ರೀ.